ಹುಟ್ಟುಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಮಾ. ಎಲ್ಲರಿಗೂ ಶುಭ ದಿನ. ಇವತ್ತು ನಮ್ಮ ಅಪ್ಪನ ಹುಟ್ಟಿದಬ್ಬ. ಬನ್ನಿ ಅವ್ರಿಗೆ ವಿಶ್ ಮಾಡೋಣ. ಪಾಪ ಬನ್ನಿ, ಇಲ್ಲಿ ಬನ್ನಿ. ಹ್ಯಾಪಿ ಬರ್ಡೇ ಪಾಪ. ಹುಟ್ಟುಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಮಾ. ಸೊ ಇವಾಗ ಹೇಳಿ ನಿಮ್ಮ ವಯಸ್ಸು ಎಷ್ಟು ಅಂತ. ಸೀಕ್ರೆಟ್ ಇಲ್ಲ ಹೇಳಿ, ಪರವಾಗಿಲ್ಲ ಹೇಳಿ. 25. ನೀವು ಗೆಸ್ ಮಾಡಿ ನಮ್ಮ ಅಪ್ಪನ ಏಜ್ ಎಷ್ಟಿರ್ಬೋದು ಅಂತ, ಅದನ್ನು ನಿಮಗೆ ಬಿಡ್ತೀನಿ. ಸೊ ಇವತ್ತು ಅಡುಗೆಗೆ ಏನು ಸ್ಪೆಷಲ್ ಬೇಕು ನಿಮಗೆ? ಏನು ಬೇಡ ಪುಟ, ನಿಮ್ಗೆ ಏನು ಇಷ್ಟ ಆಗುತ್ತೆ ಅದು ಮಾಡಿ ಅಷ್ಟೇ, ಬೇರೆ ಇನ್ನೇನಿಲ್ಲ. ನಮ್ಮ ಅಪ್ಪನಿಗೆ ಅವ್ರ ಇಷ್ಟ ಅಂತ ಏನಿಲ್ಲ, ಏನಿದ್ರು ಅವ್ರು ತಿಂತಾರೆ. ಸೊ ನನಗೇನು ಇಷ್ಟ ಅದನ್ನೇ ಮಾಡೋಣ ಬನ್ನಿ. ಸೊ ನಿಮ್ಮೆಲ್ಲರಿಗೂ ನಮ್ಮಮ್ಮ ಮಾಡೋ ಪೂಜೆನೂ ಅಷ್ಟೇ ಇಷ್ಟ ಆಗುತ್ತೆ ನೋಡಿ. ಇವತ್ತೂ ಅಷ್ಟೇ ಚಂದ ಅಲಂಕಾರ ಮಾಡಿದ್ದಾರೆ. ಇವತ್ತು ನಮ್ಮ ಅಪ್ಪನ ಹುಟ್ಟಿದಬ್ಬ ಬೇರೆ. ನಮ್ಮಮ್ಮ ಅಡುಗೆಗೆಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ. ಸೊ ಏನು ಸ್ಪೆಷಲ್ ಅಂತ ಕೇಳೋಣ. ಅಪ್ಪನ ಬರ್ಡೇ ಇದೆ. ಹೌದು. ಸೊ ಏನು ಸ್ಪೆಷಲ್ ಅಡುಗೆಯಲ್ಲಿ? ಏನಿಲ್ಲ, ಅವ್ರಿಗೆ ಕೇಳಿದೆ ಏನಾದರೂ ಸ್ಪೆಷಲ್ ಮಾಡಲ ಅಂತ. ಏನು ಬೇಡ ಅಂದರು. ಮಗಳಿಗೆ ಏನು ಇಷ್ಟ ಅದು ಮಾಡು ಅಂದರು. ಮಗಳಿಗೆ ಇನ್ನೇನು ವೆಜಿಟೇಬಲ್ ಪಲಾವ್ ಇಷ್ಟ ಅದೇ ಮಾಡಿ. ನಮ್ಮ ಮನೇಲಿ ನಮ್ಮಮ್ಮ ಮಾಡೋ ವೆಜಿಟೇಬಲ್ ಪಲಾವ್ ಎಲ್ಲರಿಗೂ ಇಷ್ಟ. ಸೊ ನೆಕ್ಸ್ಟ್ ಏನಾದರೂ ಆ ರೆಸಿಪಿ ಹಾಕ್ಲಾ? ಬೇಕಂದರೆ ಕಾಮೆಂಟ್. ಸೊ ನಮ್ಮ ಮನೇಲಿ ಹೆಂಗೆ ಅಂತ ಅಂದರೆ, ಬರ್ಡೇಸ್ ಅಂತ ಅಂದರೆ ನಾವೇನು ಜೋರು ಪಾರ್ಟಿ ಅಥವಾ ಸೆಲೆಬ್ರೇಷನ್ ಏನು ಮಾಡಲ್ಲ. ನಾವು ಮನೆಯಲ್ಲಿ ಆರಾಮಾಗಿ ಚಿಲ್ ಮಾಡ್ತೀವಿ. ಯಾವುದಾದ್ರೂ ಮೂವಿ ಇದ್ದರೆ ನೋಡ್ತೀವಿ. ನಮ್ಮಮ್ಮ ನಮಗೆ ಏನೇನು ಇಷ್ಟ ಅದು ಅಡುಗೆ ಮಾಡಿಕೊಡ್ತಾರೆ. ಬೆಳಗ್ಗೆ ಬೇಗ ಸ್ನಾನ ಮಾಡಿ ಟೆಂಪಲ್ ವಿಸಿಟ್ ಮಾಡ್ತೀವಿ, ಮನೇಲಿ ದೀಪ ಹಚ್ತೀವಿ. ಸೊ ಇದೇ ನಮ್ಮದು ಐಡಿಯಲ್ ಬರ್ಡೇ ಸೆಲೆಬ್ರೇಷನ್. ಸೊ ನಿಮ್ಮ ಮನೆಯಲ್ಲಿ ನೀವು ಹೇಗೆ ಸೆಲೆಬ್ರೇಟ್ ಮಾಡ್ತೀರಾ? ಫ್ಯಾಮಿಲಿ ಜೊತೆ ಮಾಡ್ತೀರಾ, ಫ್ರೆಂಡ್ಸ್ ಜೊತೆ ಮಾಡ್ತೀರಾ ಅಂತ ಕಾಮೆಂಟ್ ಮಾಡಿ. ಸೊ ಗೈಸ್, ಇವತ್ತಿನ ರೆಸಿಪಿ ನಾವು ಚಟ್ನಿ ಪುಡಿ ಮಾಡ್ತಾ ಇದ್ದೀವಿ. ನಮ್ಮ ಹತ್ರ ತುಂಬ ಟೈಮ್ ಇತ್ತು ಇವತ್ತು. ಆ್ಯಂಡ್ ಆಲ್ಸೋ ನಮ್ಮಮ್ಮ ನಮ್ಮ ಅಣ್ಣಂಗೆ ಐರ್ಲ್ಯಾಂಡಿಗೆ ಹೋಗ್ಬೇಕಾದ್ರೆ ಜಾಸ್ತಿ ಚಟ್ನಿ ಪುಡಿ ಮಾಡಿ ಕಳಿಸಿದ್ರು, ನನಗೆ ಮಾಡಿರಲಿಲ್ಲ. ಇವತ್ತು ಹಠ ಮಾಡಿಸ್ಕೊಂಡು ಚಟ್ನಿ ಪುಡಿ ಮಾಡಿಸ್ಕೊತಾ ಇದ್ದೀನಿ. ಆ್ಯಂಡ್ ಹಾಗೆ ನಿಮ್ಮೆಲ್ಲರಿಗೂ ತೋರಿಸ್ತೀನಿ ಬನ್ನಿ ಚಟ್ನಿ ಪುಡಿ ಮಾಡುವ ವಿಧಾನ. ಚಟ್ನಿ ಪುಡಿಗೆ ಏನೇನು ಬೇಕಂತ ಹೇಳ್ತೀನಿ ಬನ್ನಿ. ಕಡಲೆ, ಹೆಸರುಬೇಳೆ, ಕಡಲೆಬೇಳೆ, ಕಡಲೆಕಾಯಿ ಬೀಜ, ಒಣ ಕೊಬ್ಬರಿ, ಹುಣಸೆಹಣ್ಣು, ಒಣಮೆಣಸು, ಕೊತ್ತಂಬರಿ ಸೊಪ್ಪು, ಕರಿಬೇವು, ಉಪ್ಪು, ಖಾರದ ಪುಡಿ, ಜಾಸ್ತಿ ಬೆಳ್ಳುಳ್ಳಿ ಯಾಕೆ ಅಂದರೆ ಎಲ್ಲ ಕಾಳುಗಳು ಹಾಕಿರೋದ್ರಿಂದ ಅಸಿಡಿಟಿ ಆಗಬಾರ್ದು ಅಂತ ಬೆಳ್ಳುಳ್ಳಿನ ಜಾಸ್ತಿ ತಗೋತೀನಿ. ಇದರಲ್ಲಿ 1 ಕಪ್ಪು ಕಡಲೆಕಾಯಿ ಬೀಜ ಹಾಕ್ತೀನಿ. ಕರೆಕ್ಟಾಗಿ ನೋಡ್ಕೋದಿ. ನೀನು ಇದು ಇವಾಗಲೇ ಅಡುಗೆ ಕಲ್ತ್ಕೋಬೇಕು. ಇವ್ರಿಗೆ ಹೇಳ್ಕೊಡ್ತೀನಿಲ್ಲ, ಆ ಟೈಮಲ್ಲಿ ನಿನಗೆ ಮತ್ತೆ ಸಪ್ರೇಟಾಗಿ ನಾನು ಹೇಳ್ಕೊಡಲ್ಲ ಮುಂದಕ್ಕೆ. ಗೈಸ್, ನಮ್ಮಮ್ಮ ನನಗೆ ವಾರ್ನಿಂಗ್ ಕೊಟ್ಬಿಟ್ರು, ಈಗಲೇ ಕಲ್ತ್ಕೊಬಿಡು, ಆಮೇಲೆ ಎಲ್ಲ ನೀನೇ ಮಾಡಬೇಕು ಅಂತ. ನೀವೊಂದು ಸ್ವಲ್ಪ ಹೇಳಿ ಅವರಿಗೆ, ಪಾಪ ಚಿಕ್ಕವಳು, ಅಮ್ಮ ಮಾಡಿಕೊಡಿ ಮಗಳಿಗೆ ಅಂತ. ನೀವು ಕಾಮೆಂಟ್ಸಲ್ಲಿ ಹಾಕ್ತಿರಲ್ಲ, ಅಮ್ಮ ಮಾಡಿಕೊಡಿ ಪುಟ್ಟಿಗೆ ಅಂತ ಹೇಳಿ. ಇವಾಗ ನೀವು ಚಟ್ನಿ ಪುಡಿ ಮಾಡ್ತಿದ್ದೀರಲ್ಲ, ಇದ್ರ ಸ್ಪೆಷಾಲಿಟಿ ಹೇಳಿಬಿಡಿ. ಯಾರೂ ಸ್ಕಿಪ್ ಮಾಡಲ್ಲ ವಿಡಿಯೋ ಆವಾಗ, ಬಿಕಾಸ್ ಅಷ್ಟು ಸ್ಪೆಷಾಲಿಟಿ ಇದೆ ಇದ್ರದ್ದು. ಚಟ್ನಿ ಪುಡಿ ಒಂದಿದ್ರೆ ಸಾಕು ನಿಮಗೆ. ತುಂಬ ಬ್ಯುಸಿ ಅಂದ್ಕೊಳ್ಳಿ, ಪಾಪ ಹುಡುಗರೆಲ್ಲ ಮಕ್ಕಳೆಲ್ಲ ಕೆಲ್ಸಕ್ಕೆ ಹೋಗ್ತಾರೆ ಅಂಥವರಿಗೆಲ್ಲ ಒಂದು ಅನ್ನಕ್ಕೆ ಇದು ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ತಿನ್ಬಿಡಿ, ತುಂಬ ಚೆನ್ನಾಗಿರುತ್ತೆ. ಚಪಾತಿ ಜೊತೆ ತುಪ್ಪ ಹಾಕಂತೂ ಸೂಪರ್ ಆಗಿರುತ್ತೆ. ನೀವು ಮಾಡ್ಕೊಂಡು ತಿನ್ಬಿಟ್ಟು ಆಮೇಲೆ ನನಗೆ ಕಮೆಂಟ್ಸ್ ಮಾಡ್ತಿರೋ ತುಂಬ ಚೆನ್ನಾಗಿತ್ತು ಅಂತ. ಈಗ ಇದು ಹುರಿದಾಗಿದೆ ಆಯಿತಾ. ನೀಟಾಗಿ ಸಣ್ಣ ಉರಿಯಲ್ಲಿ ಹುರ್ಕೊಬೇಕು. ಈಗ ಇದಕ್ಕೆ ಹಾಕೋಣ. ಸೇಮ್ ಕಪ್ ಯೂಸ್ ಮಾಡಿದ್ದೀನಿ. 1 ಕಪ್ ಕಡಲೆಕಾಯಿ ಬೀಜ, ಈಗ 1 ಕಪ್ ಹೆಸರುಬೇಳೆ ತಗೋತಾ ಇದ್ದೀನಿ. ಸಣ್ಣ ಉರಿಯಲ್ಲಿ ಕೆಂಪಗಾಗಂಗೆ ಹುರಿಬೇಕು. ನಮ್ಮಮ್ಮ ಹಾಕ್ಬಿಟ್ಟು ಹುರಿಯಕ್ಕೆ ನನಗೆ ಕೊಡ್ತಾರಲ್ಲ. ನಾನು ಏನು ಪ್ಲ್ಯಾನ್ ಮಾಡಿದ್ದೀನಿ ಅಂದರೆ, ನನಗೆ ಏನೇನು ಇಷ್ಟ ಎಲ್ಲ ನಮ್ಮ ಅಮ್ಮನ ಕೈಲಿ ಮಾಡಿಸ್ಕೊಬಿಡೋಣ, ವಿಡಿಯೋ ಹೆಸರು ಕೊಟ್ಬಿಡೋಣ ಅಂತ. ಸಣ್ಣ ಹುರಿಯಲ್ಲಿ ಹುಡ್ಕೊಳ್ಳಿ, ತುಂಬ ಹೊತ್ತಾಗುತ್ತೆ. ಹುರಿಯೋದೇ ಒಂದು ಕೆಲಸ ಇದ್ರದ್ದು, ಬಟ್ ಔಟ್ಕಮ್ ಮಾತ್ರ ನೀವು ದಿನ ತಿಂತೀರ ಹಂಗಿರುತ್ತೆ. ಸೊ ಇಲ್ಲಿ ಮಾತಾಡ್ಬೇಕಾದ್ರೆ ನನ್ನ ಮೈಕ್ ಒಂದು ಸ್ವಲ್ಪ ಡೆಡ್ ಆಗಿಬಿಟ್ಟಿತ್ತು. ಬಟ್ ಏನು ಹೇಳಕ್ಕೆ ಬಂದೆ ಅಂದರೆ, ಹೆಸರು ಬೇಳೆ ಏನು ತೊಗೊಂಡಿದ್ದೀವಿ ಅದು ರೆಡಿ ಆಗಿದೆ. ಸೊ ಆ ಕಡೆ ಹಾಕೊಳ್ಳಿ. ಆ್ಯಂಡ್ ಇವಾಗ ನಾವು ಕಡಲೆಬೇಳೆನ ಹಾಕೊತಾ ಇದ್ದೀವಿ ಹುರ್ಕೊಳ್ಳೋಕ್ಕೆ. ಆ್ಯಂಡ್ ನಮ್ಮಮ್ಮ ಹೇಳ್ತಾ ಇದ್ದಾರೆ, ಲೋ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೊಳ್ಳಿ ಕಡಲೆಬೇಳೆ ಅಂತ. ಅಲ್ಲಿ ತನಕ ಬರೋಣ ವಾಪಸ್. ಸೊ ಇವಾಗ ಕಡಲೆಬೇಳೆನು ಬ್ರೌನ್ ಆಗಿ ಹುರ್ಕೊಂಡಿದ್ದೀವಿ, ತೋರಿಸ್ತೀನಿ ನಿಮಗೆ. ಕಡಲೆಬೇಳೆನ ಇದೇ ಬೌಲಿಗೆ ಹಾಕಿ. ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಬಂದು ಕಡಲೆ. 1 ಕಪ್ ಕಡಲೆ ಸೇಮ್ ಕಪ್ಪಲ್ಲಿ ಸ್ವಲ್ಪ ಬಿಸಿ ಮಾಡೋದು. ಕಡಲೆನ ಅಷ್ಟೊಂದು ಏನು ಹುರಿಯೋದು ಬೇಡ, ಸುಮ್ಮನೆ ತುಂಬ ದಿನ ಇಡೋದಲ್ವಾ, ಹಾಗಾಗಿ ಸ್ವಲ್ಪ ಬೆಚ್ಚಗಿರಲಿ ಅಂತ.
ಪ್ರೋಸೆಸ್ ಎಲ್ಲ ಫಾಸ್ಟಾಗಿ ಹೋಗುತ್ತೆ. ನೆಕ್ಸ್ಟ್ ಒಣಮೆಣಸಿನ್ಕಾಯಿ. ನೀವು ಖಾರ ಜಾಸ್ತಿ ತಿಂತೀರಾ ಅಂದರೆ ಜಾಸ್ತಿ ಹಾಕ್ಕೊಳ್ಳಿ, ನೀವು ಕಡಿಮೆ ತಿಂತೀರಾ ಅಂದರೆ ಕಡಿಮೆ ಹಾಕ್ಕೊಳ್ಳಿ. ಇದನ್ನೆಲ್ಲ ಬಿಸಿ ಬಿಸಿ ನಾವು ಈ ಬೌಲಿಗೆ ಹಾಕ್ತಾ ಬರ್ತಾ ಇದ್ದೀವಿ. ನೀವು ನೋಡ್ತಾ ಇದ್ರೆ ನೋಡಿ ಎಲ್ಲ ಇದರಲ್ಲಿದೆ. ಸೊ ಇದನ್ನು ತಣ್ಣಗಾದ್ಮೇಲೆ ರುಬ್ಬಬೇಕು. ನೆಕ್ಸ್ಟ್ ಪುಡಿ ಮಾಡಬೇಕು. ನೆಕ್ಸ್ಟ್ ಒಣಮೆಣಸು ಹಾಕ್ತಾರೆ. ಈಗ ಒಂದು ತಟ್ಟೆ ಫುಲ್ ಕರಿಬೇವು ತೊಗೊಂಡಿದ್ದೀನಿ. ಕರಿಬೇವು ಸ್ವಲ್ಪ ಪುಡಿ ಚೆನ್ನಾಗಾಗುತ್ತೆ ಅಂತ. ಸೊ ಇನ್ನೇನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಮಿಕ್ಕಿಲ್ಲ. ಕೊಬ್ಬರಿ ಇದೆ, ಕೊತ್ತಂಬರಿ ಸೊಪ್ಪಿದೆ, ಒಂಚೂರು ಹುಣಸೆ ಹಣ್ಣಿದೆ, ಆಮೇಲೆ ಸುಲ್ಕೊಂಡಿರೋ ಜಾಸ್ತಿ ಬೆಳ್ಳುಳ್ಳಿ ಇದೆ. ಇದನ್ನೇ ಅಂತಾರೆ ಮಾಮ್ ಪವರ್ ಅಂತ. ಕೈ ಬಿಸಿ ಬಿಸಿ ಏನಿದೆ ಕೈ ಹಾಕಿ ಎತ್ತುತ್ತವ್ರು ಹಂಗೇನೆ. ನಾವು ಟ್ರೈ ಮಾಡೋದು ಬೇಡ, ಅದು ಇರಲಿ, ಮಾಮ್ ಆದ್ಮೇಲೆ ಯೋಚನೆ ಮಾಡೋಣ. ಸೊ ನಮ್ಮ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಏನು ಮಾಮ? ಇಷ್ಟು ಹುಣಸೆ ಹಣ್ಣು ತೊಗೊಂಡಿದ್ದೀನಿ. ಅದಕ್ಕೆ ಹಾಕ್ತಾ ಇದ್ದಾರೆ, ಅದನ್ನೇನು ಹುರಿಯಲ್ಲ. ಕೊತ್ತಂಬರಿ ಸೊಪ್ಪನ್ನು ಡ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಡ್ರೈ ಮಾಡಿ ನೀರಿನ ಅಂಶ ಏನೂ ಇಲ್ಲ ಇದರಲ್ಲಿ. ಸೊ ಅದನ್ನು ಹಾಕ್ತಾ ಇದ್ದಾರೆ, ಅದನ್ನೇನು ಹುರಿತಾ ಇಲ್ಲ. ಬೆಳ್ಳುಳ್ಳಿ ಇದನ್ನು ಏನು ಹುರಿಯಲ್ಲ, ಇದು ಹಸಿದ ಹಂಗೆ ಹಾಕೋದು. ಇದನ್ನು ಹಸಿದು ಹಾಕ್ತಾ ಇದ್ದಾರೆ, ತೋರಿಸ್ತೀನಿ ನಿಮಗೆ ತಡೀರಿ. ನಮ್ಮ ಹುಣಸೆ ಹಣ್ಣು, ಆಮೇಲೆ ಕೊತ್ತಂಬರಿ ಸೊಪ್ಪು ಮತ್ತೆ ಬೆಳ್ಳುಳ್ಳಿನ ಹುರಿದಲ್ಲೇ ಹಂಗೆ ಹಾಕೊಂಡಿದ್ದಾರೆ. ನೆಕ್ಸ್ಟ್ ಒಣ ಕೊಬ್ಬರಿ ಹಂಗೆ ಹಾಕೊಂತ ಇದ್ದಾರೆ, ಏನು ಹುರಿತಾ ಇಲ್ಲ ಅದನ್ನು. ಸೊ ಇವಾಗ ನಮ್ಮಮ್ಮ ಉಪ್ಪು ಹಾಕ್ತಾ ಇದ್ದಾರೆ. 1 2 ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಮಿಕ್ಸಿಯಲ್ಲಿ ಪುಡಿ ಮಾಡಿಬಿಡಿ. ಅಷ್ಟೇ, ಚಟ್ನಿ ಪುಡಿ ರೆಡಿ. ಇವಾಗ ನಮ್ಮ ಚಟ್ನಿ ಪುಡಿ ಎಲ್ಲ ಕಲಿಸ್ಕೊಂಡು ರೆಡಿ ಆಗಿದೆ. ಮಿಕ್ಸಿಗೆ ಹಾಕೋದು ಒಂದೇ ಬಾಕಿ. ಸೊ ಇವಾಗ ನಮ್ಮಮ್ಮ ಒಂದ್ಸಲಿ 1 ಟ್ರಿಪ್ ರುಬ್ಕೊಂಡಿದ್ದಾರೆ ನೋಡಿ. ಸೊ ಇವಾಗ ನಮ್ಮಮ್ಮ ಎಲ್ಲ ಪುಡಿ ಮಾಡಿ ಚಟ್ನಿ ಪುಡಿ ರೆಡಿ ಮಾಡಿದ್ದಾರೆ. ಒಂದ್ಸಲ ಎಲ್ಲ ಕಲ್ಸ್ಕೊಂಡ್ಬಿಡ್ಬೇಕು ಹಿಂಗೆ ಮೇಲೆ ಕೆಳಗೆ. ಕೆಲವು ಕಡೆ ಕರಿಬೇವು ಇರುತ್ತೆ, ಕೆಲವು ಕಡೆ ಒಣಮೆಣಸು ಇರುತ್ತೆ, ಆಯಿತಾ? ಎಲ್ಲ ಕರೆಕ್ಟಾಗಿ ಮಿಕ್ಸ್ ಮಾಡಿಕೊಂಡು ಡಬ್ಬಿಯಲ್ಲಿ ತುಂಬಿಟ್ಕೊಡಿ. ಆ್ಯಂಡ್ ಎಷ್ಟು ದಿನ ತನಕ ಯೂಸ್ ಮಾಡ್ಬೋದಮ್ಮ ಇದನ್ನು? ಅಯ್ಯೋ, ತುಂಬ ದಿನ ಇಡ್ತೀನಿ ನಾನಂತೂ, ಒಂದೊಂದು ತಿಂಗಳು ಮೇಲೆ ಇಡ್ತೀನಿ. ಹೌದು. ಆ್ಯಂಡ್ ನೀವು ಇದನ್ನು ಅನ್ನಕ್ಕೂ ಕಲಿಸ್ಕೋಬೋದು, ಚಪಾತಿಗೆ ತುಪ್ಪ ಹಾಕೊಂಡು ತಿನ್ಬೋದು, ದೋಸೆಗೂ ತಿನ್ಕೋಬೋದು, ಸಖತ್ತಾಗಿರುತ್ತೆ. ನಮ್ಮನೆ ಚಟ್ನಿ ಪುಡಿ ರೆಡಿ. ಸೊ ಇವತ್ತಿನ ವಿಡಿಯೋದಲ್ಲಿ ಅಷ್ಟೇ. ಹೋಪ್ ಯು ಆಲ್ ಎಂಜಾಯ್ಡ್ ದ ವಿಡಿಯೋ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ.